ವೀಕ್ಷಕರೇ, ನೀವೆಲ್ಲ ರಾಜ್ಕುಮಾರ್ ಅವರ ಹಾಡನ್ನು ಕೇಳಿದ್ದೀರಿ. ಚಂದದ ಗುಡಿ, ಅಂದದ ಗುಡಿ, ಗಂಧದ ಗುಡಿ ಈ ನಮ್ಮ ಕನ್ನಡ ನಾಡು ಅಂತ. ಕರ್ನಾಟಕದಲ್ಲಿ ಬಹಳಷ್ಟು ಹೆಚ್ಚು ಗಂಧದ ಮರಗಳು ಇತ್ತು ಒಂದು ಕಾಲದಲ್ಲಿ. ಆ ಶ್ರೀಗಂಧ ಅನ್ನುವಂಥದ್ದು ಭಾಳ ಒಳ್ಳೆಯ ಒಂದು ಸುಗಂಧ ದ್ರವ್ಯದ ಔಷಧ ಮರ ಕೂಡ. ನೋಡಿ, ಈ ಎಲೆಗಳನ್ನು ನಾವು ಒಂದು ಡಿಕಾಕ್ಷನ್ ಮಾಡಿ ಮುಖ ತೊಳಿತಾ ಬಂದರೆ ಮುಖದಲ್ಲಿ ಮೊಡವೆಗಳಾಗೋದಿಲ್ಲ, ಮುಖದ ಕಾಂತಿ ಜಾಸ್ತಿ ಆಗುತ್ತೆ. ಬಟ್ ಗಂಧದ ಎಲೆ ಏನು ಅಂತ ಏನು ಸ್ಮೆಲ್ಲಿಲ್ಲ, ಆದರೆ ಬೆಳೆದಿರ್ತಕ್ಕಂಥ ಮರದ ಕೊರಡು ಬಹಳಷ್ಟು ಸುಗಂಧ ಎಲ್ಲರಿಗೂ ಗೊತ್ತಿದೆ. ಗಂಧ ಅನ್ನುವಂಥದ್ದೇ ಅದಕ್ಕೆ ಹೆಸರು ಆ ಥರ. ಆಮೇಲೆ ಈ ಎಲೆಗಳನ್ನು ಸ್ನಾನಕ್ಕೂ ಕೂಡ ಬಳಸ್ಬೋದು. ಒಂದು ಸಿಡುಬು ರೋಗ ಆಗಿದ್ದಾಗ, ಅಮ್ಮ ಆಗಿದ್ದಾಗ ಬೇವಿನ ಎಲೆ ಏನು ಬೇಯಿಸ್ತೀರಿ, ನಿಮ್ಮ ಮನೆ ಹತ್ತದಲ್ಲಿ ಏನಾದ್ರು ಶ್ರೀಗಂಧ ಇತ್ತು ಅಂತಂದರೆ ಈ ಎಲೆಗಳನ್ನು ಸ್ವಲ್ಪ ಅದಕ್ಕೆ ಹಾಕಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ದಿನನಿತ್ಯ ಸಿಗ್ತದೆ ಅಂತಂದರೂ ಕೂಡ ನಿಮಗೆ ಮುಖ ತೊಳಿಲಿಕ್ಕೆ ಈ ಡಿಕಾಕ್ಷನ್ನ ಮಾಡ್ಕೋಬೋದು. ಇನ್ನೊಂದು, ಈ ಎಲೆಯನ್ನು ನಾವು ದತ್ತುರದ ಎಲೆ, ಶ್ರೀಗಂಧದ ಎಲೆ, ಆಮೇಲೆ ಮಾವಿನ ಎಲೆ ಇವುಗಳನ್ನೆಲ್ಲ ಅರೆದು, ಮತ್ತು ಶಂಖಪುಷ್ಪಿ, ಜಟಮಾಂಸಿ ಇವುಗಳನ್ನು ಅರೆದು ಒಂದು ಎಣ್ಣೆ ಮಾಡಿ ಇಟ್ಕೋಬೇಕು. ಆ ಎಣ್ಣೆನ ನಾವು ತಲೆಗೆ ಹಚ್ಕೊಂಡು ಸ್ವಲ್ಪ ತಟ್ಕೊಂಡು ಲೈಟಾಗಿ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಆ್ಯಂಗ್ಸೈಟಿ ಇದ್ದರೆ, ಉನ್ಮಾದ ಇದ್ದರೆ, ಆತಂಕ ಇದ್ದರೆ, ಗಾಬರಿ ಅನಿಸಿದರೆ ಅವೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮಾನಸಿಕ ತಳಮಳಗಳು ಕಡಿಮೆ ಆಗುತ್ತೆ. ನಿದ್ರೆನೇ ಬರಲ್ಲ ಸ್ವಾಮಿ ನಂಗೆ ರಾತ್ರಿ ಅಂತನ್ನೋರು ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಸ್ವಾಮಿ ಇವನ್ನೆಲ್ಲ ಒಟ್ಟಾಕಿ ನನಗೆ ಮಾಡಲಿಕ್ಕಾಗೋಲ್ಲ ಅಂತನ್ನೋರು ಇಲ್ಲೇ ಫೋನ್ ನಂಬರ್ ಕೊಟ್ಟಿದ್ದೀವಿ. ಆ ಫೋನ್ ನಂಬರಿಗೆ ಕರೆ ಮಾಡಿ ಸಮಾಧಾನ ಅಂತ ಎಣ್ಣೆ ನಮ್ಮಲ್ಲಿ ಸಿಗುತ್ತೆ. ಇದರೊಳಗೆಲ್ಲ ಇವುಗಳನ್ನು ನಾವು ಹಾಕಿ ಮಾಡಿರ್ತಕ್ಕಂಥ ಎಣ್ಣೆ ಅದು. ಈ ಸಮಾಧಾನ ಎಣ್ಣೆಯನ್ನು ನೀವು ಮನೆಗೆ ತಗೊಂಡು ಹೋಗಿಬಿಟ್ಟು ಆರಾಮಾಗಿ ಬಳಸ್ಕೊಳ್ಳಿ. ಹೇಗೆ ಅಂತಂದರೆ ಸಂಜೆ ಒಂದು 6-7 ಗಂಟೆಗೆ ಒಂದು 3 ಚಮಚ ಆಗೋಷ್ಟು ಚೆನ್ನಾಗಿ ಹಚ್ಚಿ ಬೆರಳಲ್ಲೇ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ನಿಮ್ಮ ಮನಸ್ಸು ಭಾಳ ತಿಳಿಯಾಗುತ್ತೆ, ಕೂದಲು ಚೆನ್ನಾಗಿರುತ್ತೆ, ಪಿತ್ತ ಕಡಿಮೆ ಆಗುತ್ತೆ, ಉರಿ ಕಡಿಮೆ ಆಗುತ್ತೆ, ಕಣ್ಣುರಿಗಳು ಕಡಿಮೆ ಆಗುತ್ತೆ, ಕಣ್ಣಲ್ಲಿರ್ತಕ್ಕಂಥ ಡ್ರೈನೆಸ್ ಕಡಿಮೆ ಆಗುತ್ತೆ, ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಂಥ ಒಳ್ಳೆಯ ಔಷಧ ಅಲ್ಲ.